ಓಕೆ, ಈ ವಿಮಾನ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಮೋಹನ್ ಚಿತಲೆ ನಿವೃತ್ತ ಸೇನಾಧಿಕಾರಿಗಳು ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. 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 ನಿಮಗೂ ಕೂಡ ಈ ವಿಮಾನ ದುರಂತದ ವಿಚಾರ ಗಮನಕ್ಕೆ ಬಂದಿದೆ ಅಂತ ತಿಳ್ಕೊತೀನಿ. ತಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಏನಿರಬಹುದು ಈ ದುರಂತ ಕಾರಣ? ಸರ್, ಇದು VSR ಕಂಪನಿಯ ಒಂದು ಲೆಸ್ ಪ್ಯಾಸೆಂಜರ್ ಒಳ್ಳೆ ಏರ್ಕ್ರಾಫ್ಟ್ ಇದೆ. ಇದು 7:40 ಇಲ್ಲ 7:42 ಇದು ಟೇಕ್ ಆಫ್ ಆಗಿದೆ ಮುಂಬೈಯಿಂದ. ಹೌದು. ಬಾರಾಮತಿ ಹತ್ರ ಬಂದಾಗ ಇದಕ್ಕೆ ಏನೋ ಟೆಕ್ನಿಕಲ್ ಸ್ನ್ಯಾಗ್ ಆಗಿ ಇದು ಕ್ರ್ಯಾಶ್ ಆಗಿದೆ. ಕ್ರ್ಯಾಶ್ ಆದಾಗ ಇದೇನು ATF ಟ್ಯಾಂಕ್ ಇದೆಯಲ್ಲ, ಟ್ಯಾಂಕ್ ಬ್ಲಾಸ್ಟ್ ಆಗಿ ಏರ್ಕ್ರಾಫ್ಟ್ ಪೂರ್ಣತಃ ಸುಟ್ಟು ಹೋಗಿದೆ. ಅದರಲ್ಲಿದ್ದ 6 ಪ್ಯಾಸೆಂಜರ್ಸು ಇನ್ಕ್ಲೂಡಿಂಗ್ ಹಾನರಬಲ್ DCM ಆಫ್ ಮಹಾರಾಷ್ಟ್ರ ಅಜಿತ್ ಪವಾರ್ ಅವರು ಇಡ್ಲಿ ಥರ ಆಗೋಗಿದ್ದಾರೆ. ಅಂದರೆ ಬಾಡಿಗಳು ಕೂಡ ರಿಕಗ್ನೈಸ್ ಮಾಡ್ಲಿಕ್ಕೆ ಆಗಲ್ಲ. ಇದು DNA ಟೆಸ್ಟ್ಗಳಿಂದನೇ ಗೊತ್ತಾಗಬೇಕು ಅಜಿತ್ ಪವಾರ್ ಅವ್ರ ಬಾಡಿ ಯಾವುದು, ಅವ್ರ PAಗಳ ಬಾಡಿ ಯಾವುದು ಅಂತ. ಈ ಥರ ಇದು ದುರ್ದೈವಿ ಸಂಗತಿ ಸರ್. ಇದು ನಾನು ದಿವಂಗತರಿಗೆ, ನನ್ನ ಎಲ್ಲ ಪ್ಯಾಸೆಂಜರ್ಗೆ ನನ್ನ ಶ್ರದ್ಧಾಂಜಲಿನ ಕೊಡ್ತಾ ಇದ್ದೇನೆ. ಆದರೆ ಇದು ಒಂದು ಎನ್ಕ್ವೈರಿಯ ವಿಷಯ ಸರ್. ಯಾಕಂದರೆ ಎವ್ರಿ ಟಾಮ್ ಡಿಕ್ ಹ್ಯಾರಿ ಈಸ್ ನೌ ಟೇಕಿಂಗ್ ದ ಪ್ರೈವೇಟ್ ಏರ್ಕ್ರಾಫ್ಟ್. ಆಮೇಲೆ DGCಯಿಂದ ಪರ್ಮಿಷನ್ ತೊಗೊಂಡಿರ್ತಾರೋ ಇಲ್ಲೋ, ಅದ್ರ ಟೆಕ್ನಿಕಲ್ ಸ್ನ್ಯಾಗ್ ಇತ್ತು ಇಲ್ಲೋ ಅನ್ನೋದು ಏನೂ ಎನ್ಕ್ವೈರಿ ಆಗ್ತಾ ಇಲ್ಲ. ಹೀಗಾಗಿ ಅವಿಯೇಷನ್ ಮಿನಿಸ್ಟ್ರಿ ಮತ್ತು DGCA ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಒಂದು SOP ಮಾಡಿ ಈ ಏರ್ಕ್ರಾಫ್ಟ್ಸ್ಗಳನ್ನು ಹಾರಿಸ್ಲಿಕ್ಕೆ ಬಿಡ್ಬೇಕು ಸರ್. ಇಲ್ಲಾಂದರೆ ಬಿಪಿನ್ ರಾವತ್ ಆಯಿತು, ಆಮೇಲೆ ರೂಪಾಣಿಯಿಂದ ಹಿಡ್ಕೊಂಡು 700 ಜನ ನಾವು ತಿಳ್ಕೊಂಡ್ರೆ ಇದೇ. ಸಪೋಸ್ ನಾನು ಹೇಳ್ತಾ ಇದ್ದೇನೆ, ಈ ಏರ್ಕ್ರಾಫ್ಟು ಇದು ಒಂದು ಹೊಲದಲ್ಲಿ ಬಿದ್ದಿದೆ, ಇದನ್ನೇ ಪಕ್ಕದ ಹಳ್ಳಿ ಮೇಲೆ ಬಿದ್ದಿದ್ರೆ ಯಾವ ಪ್ರಮಾಣದ ಪ್ರಾಣಾಹುತಿಗಳು ಹೋಗ್ತಾ ಇದ್ವು, ಯಾವ ಪ್ರಮಾಣದ ನುಕ್ಸಾನ್ ಆಗ್ತಾ ಇತ್ತು. ನನಗೆ ಅಜಿತ್ ಪವಾರ್ ಅವ್ರ ಬಗ್ಗೆ ತುಂಬ ಶ್ರದ್ಧಾಂಜಲಿ ಇದೆ. ಹತ್ತಿರದಿಂದ ನೋಡಿದ ಮನುಷ್ಯ ನಾನು. ಅವ್ರ ಜೊತೆ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಕೂಡ ಕೆಲಸ ಮಾಡಿದವನು. ಈ ಸಾವಿಗೆ ನನ್ನ ಶ್ರದ್ಧಾಂಜಲಿ ಇದೆ. ಆದರೆ ಅಂಟಿಲ್ ಅನ್ಲೆಸ್ ಒಂದು ಆಸ್ ಎ ಎಕ್ಸ್ ಸರ್ವಿಸ್ ಮನ್, ಆಸ್ ಎ ರಿಟೈರ್ಡ್ ಏರ್ಫೋರ್ಸ್ ಪರ್ಸನಲ್, ಐ ರಿಕ್ವೈರ್ ದಟ್ ದೇರ್ ಶುಡ್ ಬಿ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾರ್ ಫ್ಲೈ ದಿಸ್ ಏರ್ಕ್ರಾಫ್ಟ್. ಇಲೆಕ್ಷನ್ ಇರ್ತದೆ ಸರ್, ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಇಲೆಕ್ಷನ್ ಇದೆ, ಇವರು ವೋಟ್ ಕೇಳಲಿಕ್ಕೆ ಹೋಗಬೇಕು. ಆದರೆ ಆ ತರಾತುರಿಯಲ್ಲಿ ಈ ಥರ ಆಕ್ಸಿಡೆಂಟ್ ಆದರೆ ಜನರ ಆಹುತಿ ಎಷ್ಟು ದಿವಸ ಅಂತ ಆಗ್ತದೆ. ಇದಕ್ಕೆ ಒಂದು ಪ್ರೊಸೀಜರಲ್ ಪಾಲಿಸಿ ಮಾಡಬೇಕಂತ ಅನ್ನಿಸ್ತದೆ ಸರ್. ಓಕೆ ಸರ್, ನೀವು ವಾಯುಸೇನೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನಿಮಗೆ ನಾನು ಈ ಕ್ವಶನನ್ನು ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ರೀತಿಯ ಪ್ರೈವೇಟ್ ವಿಮಾನಗಳನ್ನು ರಾಜಕಾರಣಿಗಳು ಬಳಕೆ ಮಾಡ್ತಾರೆ. ಈ ಪ್ರೈವೇಟ್ ವಿಮಾನವನ್ನು ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಪ್ರೋಟೋಕಾಲ್ ಇರುತ್ತಾ, ಕಂಡೀಷನ್ಸ್ಗಳನ್ನು ಹಾಕುವಂತಹ ಕೆಲಸ ಇರುತ್ತಾ? ಸರ್, ರೂಲ್ ಬುಕ್ನಲ್ಲಿ 140-150 ಪೇಜ್ ರೂಲ್ ಬುಕ್ ಇರ್ತದೆ. ಆ ರೂಲ್ ಬುಕ್ನಲ್ಲಿ ಎಲ್ಲ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಇರ್ತದೆ. ಇವ್ರು ಸಹಿ ಮಾಡ್ತಾರೆ ಮತ್ತು ಒಂದು ಕಂಪನಿ ಜೊತೆ ಒಪ್ಪಂದ ಮಾಡ್ತಾರೆ. ಆ ಏರ್ಕ್ರಾಫ್ಟು DGCA ಕಡೆ ಹೋಗ್ತದೆ, ಕಾಟಾಚಾರಕ್ಕೆ ಅದಕ್ಕೆ ಇನ್ಸ್ಪೆಕ್ಷನ್ ಮಾಡ್ತಾರೆ. ಆಮೇಲೆ ಅಲ್ಲಿ ಲೋಕಲ್ ಏರ್ಪೋರ್ಟ್ಸ್ನಲ್ಲಿ ಇದು ಪಾರ್ಕ್ ಆಗಿರ್ತದೆ. ಇಲೆಕ್ಷನ್ ಟೈಮು, ಯಾವುದಾದ್ರು ಫಂಕ್ಷನ್ ಟೈಮು ಇದನ್ನು ಉಪಯೋಗ ಮಾಡ್ತಾರೆ. ಮತ್ತು ಅದು ಗ್ಯಾಂಗ್ವೇ ಅಂತ ಕರಿತೇವೆ ನಾವು ಏರ್ಫೋರ್ಸ್ ಲ್ಯಾಂಗ್ವೇಜ್ನಲ್ಲಿ. ಗ್ಯಾಂಗ್ವೇನಲ್ಲಿ ಹೋಗಿ ನಿಂತು ಪಾರ್ಕ್ ಆಗ್ತದೆ. 1 ತಿಂಗಳ 2 ತಿಂಗಳ ಅದು ಹೊರಗಡೆನೇ ಬೀಳಲ್ಲ. ಆ ನಂತರ ಅದಕ್ಕೆಲ್ಲ ನೋಟು ಬೋಲ್ಟು ಟೈಟ್ ಮಾಡಿ ಒಂದು ಪ್ರೊಸೀಜರ್ ಮಾಡಿ ಅದು ಫ್ಲೈ ಮಾಡ್ತಾರೆ ಸರ್. ಈ ಪ್ರೊಸೀಜರ್ ಇಟ್ ಈಸ್ ನಾಟ್ ಅಪ್ ಟು ದ ಸ್ಟ್ಯಾಂಡರ್ಡ್. ಈ ಥರ ಅದ್ರ ಬಗ್ಗೆ ಒಂದು ಪಾಲಿಸಿಯೂ ಕೂಡ ಭಾರತ ಸರ್ಕಾರ ಹತ್ರ ಇಲ್ಲ ಈ ಪ್ರೈವೇಟ್ ಜೆಟ್ಗಳ ಬಗ್ಗೆ. ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಪಾಲಿಸಿಗಳಿಲ್ಲ ಏನು ಫಾಲೋ ಮಾಡಬೇಕು ಅಂತ ಅವರು. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಮೋಹನ್ ಚಿತಲೆ ಅವರು, ನಿವೃತ್ತ ಸೇನಾಧಿಕಾರಿಗಳು. ಅವರು ಹೇಳ್ತಾ ಇರುವಂಥದ್ದು ತನಿಖೆ ಆಗಬೇಕು, ತನಿಖೆಯ ನಂತರ ಇದಕ್ಕೆ ಕಾರಣ ಏನು ಅನ್ನೋದಕ್ಕೆ ಒಂದು ಸ್ಪಷ್ಟತೆ ಸಿಗುತ್ತೆ ಅಂಥೇಳಿ. ಅದಾದಮೇಲೆ ಬ್ಲಾಕ್ ಬಾಕ್ಸೇ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ಈ ಬ್ಲಾಕ್ ಬಾಕ್ಸ್ನಲ್ಲಿ ಒಳಗಿದ್ದಂತಹ 5 ಜನರ ನಡುವೆ ಆದಂತಹ ಸಂಭಾಷಣೆ, ATS ಜೊತೆಗಾದಂತಹ ಕಾನ್ವರ್ಜೇಷನ್ ಎಲ್ಲವೂ ಕೂಡ ದಾಖಲಾಗಿರುತ್ತೆ. ಇದನ್ನು ಡಿಕೋಡ್ ಮಾಡಿದಂತಹ ಸಂದರ್ಭದಲ್ಲಿಯೇ ನಿಜಕ್ಕೂ ಈ ದುರಂತಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಈ ಹಿಂದೆ ಅಹಮದಾಬಾದ್ ವಿಮಾನ ದುರಂತ ಆದಂತಹ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಗಮನಿಸಿದ್ವಿ, ಏನೆಲ್ಲ ಆಗಿತ್ತು ಅನ್ನೋದನ್ನು ನೋಡಿದ್ವಿ. ಬ್ಲ್ಯಾಕ್ ಬಾಕ್ಸ್ನಿಂದ ಡಿಕೋಡ್ ಮಾಡಿದ ನಂತರ ನಿಜವಾದ ಕಾರಣ ಕೂಡ ಗೊತ್ತಾಗಿತ್ತು. ಅಜಿತ್ ಪವಾರ್ ನಿಧನಕ್ಕೆ ರಾಹುಲ್ ಗಾಂಧಿ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಇದೊಂದು ಅತ್ಯಂತ ನೋವಿನ ಸಂಗತಿ ಅಂಥೇಳಿ